ಹುಬ್ಳಿ ಟೈಗರ್ಸ್ ತಂಡದ ಸೂಪರ್ ಸ್ಟಾರ್ ಸ್ಪಿನ್ನರ್ ಕೆ.ಸಿ. ಕಾರ್ಯಪ್ಪ ಅವರು ಇವತ್ತು ನಮ್ಮ ಜೊತೆಲಿದ್ದಾರೆ. ಸೊ ಅವರು ಮಹಾರಾಜ ಟಿ20 ಟ್ರೋಫಿಗೆ ಯಾವ ರೀತಿ ಪ್ರಿಪ್ರೇಷನ್ ಆಗಿದ್ದಾರೆ ಅನ್ನೋದನ್ನ ಅವರಿಂದಲೇ ಕೇಳಿ ತಿಳ್ಕೊಳ್ಳೋಣ. ಕೆ.ಸಿ. ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ಇಂಡಿಯಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಸೊ ಹೇಗಿತ್ತು ನಿಮ್ಮ UK ಎಕ್ಸ್ಪೀರಿಯನ್ಸ್? ತುಂಬ ಚೆನ್ನಾಗಿತ್ತು. 4 ಮಂತ್ಸ್ ಅಲ್ಲಿದ್ದೆ. ಸೊ ಕ್ರಿಕೆಟ್ ಕಲಿಯೋಕ್ಕೆ ತುಂಬಾ ಒಂದು ಡಿಫ್ರೆಂಟ್ ಪ್ಲೇಸು, ಡಿಫ್ರೆಂಟ್ ಒಂದು ಫಾರ್ಮ್ಯಾಟು, ಮತ್ತು ಆ ವೆದರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಆಡೋದು ಎಲ್ಲ ತುಂಬ ಚೆನ್ನಾಗಿತ್ತು. ಕ್ರಿಕೆಟ್ ಕಲಿಯೋದು ತುಂಬ ಚೆನ್ನಾಗಿತ್ತು ಅಲ್ಲಿ. ಸೊ ನಮ್ಮ ಇಂಡಿಯನ್ ಕಲ್ಚರ್ಗೂ ಸೊ ಅಲ್ಲಿನ ಕಲ್ಚರ್ಗೂ ಅಂದರೆ ಕ್ರಿಕೆಟ್ ವೈಸ್ ಸೊ ಯಾವ ರೀತಿ ಇದೆ ಅಂತ? ಸ್ವಲ್ಪ ಸಿಮಿಲರೇ, ಅಷ್ಟೊಂದೇನು ಚೇಂಜಸ್ ಇಲ್ಲ. ಇವಾಗ ನಾನು ಆಡ್ತಿದ್ದು ಮೈನರ್ ಕೌಂಟೀಸು. ಸೊ ಇಲ್ಲಿ ನಮ್ಮ ಕರ್ನಾಟಕ ತೊಗೊಂಡ್ರು ಕ್ಲಬ್ ಮ್ಯಾಚಸ್ ಲೆಕ್ಕದಲ್ಲೂ ಸೇಮೇ, ಏನು ಅಷ್ಟೊಂದೇನು ಡಿಫ್ರೆನ್ಸ್ ಇಲ್ಲ. ಎಲ್ಲ ಕ್ರಿಕೆಟಿಂಗ್ ವೈಸಲ್ಲಿ ಸೇಮ್ ಇದ್ದಾರೆ. ಸೊ ಈಗ ಮಹಾರಾಜ ಟಿ20 ಟ್ರೋಫಿಗೆ ನೀವು ಬಂದಿದ್ದೀರಾ. ಸೊ ಈ ಸಲ ನಿಮ್ಮದು ಹೊಸ ಫ್ರಾಂಚೈಸಿ ಹುಬ್ಳಿ ಟೈಗರ್ಸ್, ಸೊ ಡಿಫೆಂಡಿಂಗ್ ಚಾಂಪಿಯನ್ಸ್, ನಿಮ್ಮ ಪ್ರೆಷರ್ ಇದೆಯಾ? ಪ್ರೆಷರ್ ಎಲ್ಲ ಏನಿಲ್ಲ ಸರ್, ಯಾಕಂದರೆ ಲಾಸ್ಟ್ ಇಯರ್ ನಾವು ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸಸ್ ಎಲ್ಲರೂ ಕೊಟ್ಟಿದ್ದಾರೆ. ಸೊ ಪ್ಲಸ್ ಮತ್ತು ಹುಬ್ಳಿ ಟೈಗರ್ಸ್ ಆಲ್ಮೋಸ್ಟ್ ನನ್ನ ಪ್ರಕಾರ ಸೀನಿಯರ್ಸ್ ಎಲ್ಲ ಸೇಮ್ ಟೀಮಲ್ಲಿ ವಾಪಸ್ ಬಂದಿದ್ದಾರೆ. ಮನೀಶ್ ಕ್ಯಾಪ್ಟನ್ಸಿಲಿ ಆಡೋದೇ ಒಂದು ಖುಷಿ. ಅದಂತೂ ಚಾಂಪಿಯನ್ಸ್ ಆಗೋದು ಈ ವರ್ಷನೂ ನನ್ನ ಪ್ರಕಾರ ನನಗೆ ಅನಿಸ್ತಾ ಇದೆ, ಕಾನ್ಫಿಡೆನ್ಸ್ ಇದೆ ಫುಲ್. ಸೊ ನೀವು ಲೇಟಾಗಿ ಎಂಟ್ರಿ ಕೊಟ್ಟಿದ್ದೀರಾ, ಇನ್ನೇನು ಟೂರ್ನಮೆಂಟ್ಗೆ ಒಂದೆರಡು ದಿನ ಮಾತ್ರ ಬಾಕಿ ಇದೆ. ಸೊ ಯಾವ ರೀತಿ ನೀವು ಇಲ್ಲಿನ ವಾತಾವರಣಕ್ಕೆ ಅಡ್ಜಸ್ಟ್ಮೆಂಟ್ ಆಗ್ತೀರಿ? ಆಲ್ರೆಡಿ ಇವತ್ತು ನಿನ್ನೆ ಬಂದ ತಕ್ಷಣ ಇವತ್ತು ಆಲ್ರೆಡಿ ಹೋಗಿ ನಂದೇನು ಪ್ರಿಪ್ರೇಷನ್ಸ್ ಇದೆ ನಾನು ಸ್ಟಾರ್ಟ್ ಮಾಡಿಕೊಂಡೆ. ಸೊ ಬಿಕಾಸ್ ಇದು ತುಂಬ ವರ್ಷದಿಂದ ಆಡ್ತಿರೋದ್ರಿಂದ ನನಗೆ ಇದೊಂದು ಈ ಟೂರ್ನಮೆಂಟ್ ಒನ್ ಆಫ್ ದ ಬೆಸ್ಟ್ ಟೂರ್ನಮೆಂಟ್ ನಮಗೆಲ್ಲ, ಕರ್ನಾಟಕದವ್ರಿಗೆ ಮೇಯ್ನು ಯಂಗ್ಸ್ಟರ್ಸ್ಗಾಗಲಿ ಸೀನಿಯರ್ಸ್ಗಾಗಲಿ ಯಾವುದೇ ರೀತಿಯಲ್ಲಿ ಕಮ್ಬ್ಯಾಕ್ ಮಾಡೋಕ್ಕೆ. ಸೊ ಅದಕ್ಕೆ ಪ್ರಿಪೇರ್ ಆಗಲೇಬೇಕು. ನಾವು ಆಲ್ಮೋಸ್ಟ್ ಎಲ್ಲ ಪ್ರಿಪೇರ್ ಆಗಿದ್ದೀವಿ. ಸೊ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲೇ ನೀವು ಸಾಕಷ್ಟು ಮ್ಯಾಚ್ಗಳನ್ನ ಈ ಗ್ರೌಂಡಲ್ಲಿ ಆಡಿದ್ದೀರಾ. ಸೊ ಈ ಒಂದು ಕಂಡೀಷನ್ಸ್ ಬಗ್ಗೆ ಏನು ಹೇಳ್ತೀರಾ? ಯಾಕೆಂದರೆ ಮಳೆ ಕೂಡ ಇರೋದ್ರಿಂದ ಸೊ ಇಲ್ಲಿ ಗೇಮ್ನ ಫಾಸ್ಟಾಗಿ ನಾವು ರೀಡ್ ಮಾಡಬೇಕು, ಅರ್ಥ ಮಾಡ್ಕೊಬೇಕು. ಸೊ ಮಳೆ ಇರೋದ್ರಿಂದ ನಾವು ಒಂದು ಡಿಸಿಷನ್ಸ್ಗಳನ್ನ ತೊಗೊಳೋದ್ರಲ್ಲಿ ಫಾಸ್ಟ್ ಆಗಿರಬೇಕು. ಸೊ ಏನು ಹೇಳ್ತೀರಿ? ಅದೇ ಇವಾಗ ಬೇಸಿಕಲಿ KSA ಬಗ್ಗೆ ಏನು ಹೇಳೋದು, ಈ ಥರ ನಮಗೆ ಒಂದು ಒಳ್ಳೆ ಒಂದು ಗ್ರೌಂಡು, ಪ್ಲಸ್ ನಮ್ಮ KSAಲ್ಲಿ ಮಳೆ ಬಂದರೂ ಮ್ಯಾಚ್ ಆಗುತ್ತೆ. ಸೊ ಅದೊಂದು ಕಾನ್ಫಿಡೆನ್ಸ್ ಇದೆ, ಯಾವ್ದು ಎಷ್ಟು ಬೇಕಾದ್ರೂ ಓವರ್ ಆಗ್ಬೋದು ಕೊನೆಗೆ. ಬಟ್ ಅದೇ ಪ್ರಿಪ್ರೇಷನ್ ಆ ವಿಷಯದಲ್ಲಿ ತೊಗೊಂಡ್ರೆ ಇವಾಗ ನಮ್ಮದ್ರಲ್ಲಿ ಎರೆಗೌಡ್ರು ಇದ್ದಾರೆ, ಮತ್ತು ವಿನಯ್ ಕುಮಾರ್ ಇದ್ದಾರೆ, ಮನ್ಸೂರ್ ಅಲಿ ಖಾನ್, ಇವರೆಲ್ಲ ಸೀನಿಯರ್ ಕೋಚಸ್ಸು. VK ವಿನಯ್ ಭಾಯ್ ಅವರು ಅಷ್ಟು ವರ್ಷ ಕರ್ನಾಟಕ ಆಡಿದ್ದಾರೆ. ಸೊ ಅವರು ಡಿಸೈಡ್ ಮಾಡ್ತಾರೆ. ಇಟ್ಸ್ ವೆರಿ ಈಸಿ ಫಾರ್ ದೆಮ್. ಅವರು ಮತ್ತು ಮನೀಶ್ ಒಂದ್ಸರಿ ಪ್ಲ್ಯಾನ್ ಮಾಡಿದ್ರೆ ದೇ ನೋ ಹೌ ಟು ಡೂ ಸ್ಟ್ರಾಟಜಿ ಅಂತ. ಸೊ ನಿಮ್ಮ ಹುಬ್ಳಿ ಟೈಗರ್ಸ್ ಟೀಮಲ್ಲಿ ಒಂದು ಸಪೋರ್ಟಿಂಗ್ ಸ್ಟಾಫ್ ಕೂಡ ಸೂಪರ್ ಸ್ಟಾರ್ ಸಪೋರ್ಟಿಂಗ್ ಸ್ಟಾಫ್ ಇದೆ. ಜೊತೆಗೆ ಮನೀಶ್ ಪಾಂಡೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡಿದ್ದಾರೆ, IPL ಆಡಿದ್ದಾರೆ. ಸೊ ನೀವು ಕೂಡ IPL ಆಡಿದ್ದೀರಾ. ಜೊತೆಗೆ ವಿದ್ವತ್ ಕಾವೇರಪ್ಪ ಅವರು ಕೂಡ ನಿಮ್ಮ ಟೀಮಲ್ಲಿದ್ದಾರೆ. ಸೊ ನೀವು ಯಂಗ್ಸ್ಟರ್ಸ್ಗೆ ಯಾವ ರೀತಿ ಅವ್ರಿಗೆ ಹೆಲ್ಪ್ ಮಾಡ್ತೀರಾ? ನಿಮ್ಮ ಒಂದು ಪ್ರೆಸೆನ್ಸ್ ಯಾವ ರೀತಿ ಹೆಲ್ಪ್ ಆಗ್ಬೋದು ಅವ್ರಿಗೆ? ಅದೇ ಬೇಸಿಕಲಿ ಈ ಟೂರ್ನಮೆಂಟು ನಾನು ಹೇಳೋ ಪ್ರಕಾರ ಇದು ಒನ್ ಆಫ್ ದ ಬೆಸ್ಟ್ ಟೂರ್ನಮೆಂಟ್ಸ್ ನನ್ನ ಪ್ರಕಾರ. IPL ಆಡೋಕ್ಕೆ ಆಗಲಿ, ನೆಕ್ಸ್ಟ್ ಅವ್ರ ಕರಿಯರ್ ಒಂದು ರೂಪಿಸ್ಕೊಳ್ಳೋಕ್ಕೆ ಇದು ಒನ್ ಆಫ್ ದ ಬೆಸ್ಟ್ ಟೂರ್ನಮೆಂಟ್ಸ್. ಒಂದು ಕರ್ನಾಟಕ ಟೀಮಲ್ಲಿ ಬರೋಕ್ಕಾಗಲಿ, IPL ಟೀಮಲ್ಲಿ ನಾನೆಲ್ಲ ಯಂಗ್ಸ್ಟರ್ಸ್ಗೆ ಹೇಳೋದೇ, ಇವಾಗ ಯಾರು ಸಿಕ್ಕಿದ್ರು, ವಿದ್ವತ್ತು ಒಂದೇ ಊರಿಂದ ಬಂದಿರೋದು ನಾವಿಬ್ಬರು. ಸೊ ಅವ್ರಿಗೆ ಇವಾಗ ಮಾತಾಡಿಸ್ತಾರೆ, ಒಂದೊಂದ್ಸರಿ ಕೇಳ್ತಾರೆ ನನ್ನ ಹೆಂಗಿರುತ್ತೆ ಟೂರ್ನಮೆಂಟ್ ಎಲ್ಲ. ಸೊ ನಾವು ಹೇಳೋದಂದರೆ ಕಾಮಾಗಿ ಆಡಿ ಪರ್ಫಾರ್ಮೆನ್ಸ್ ಅದ್ರ ವೈಸಲ್ಲಿ ಬರುತ್ತೆ. ನಾವು ಇದರಿಂದ ನಾವು ಸಕ್ಸಸ್ ಸಿಗಲೇಬೇಕು ಅನ್ನೋದು ಇರಬಾರ್ದು. ಗೇಮ್ ವೈಸಲ್ಲಿ ಹೋಗಬೇಕು, ಪರ್ಫಾರ್ಮ್ ಮಾಡಿ ಎಲ್ಲ ನಿಮಗೆ ಡೆಫಿನೆಟ್ಲಿ ಇದರಿಂದ ಏನಾದರೂ ಒಂದು ಸಿಗುತ್ತೆ. ಸೊ UK ನೀವು ಆಡಬೇಕಾದ್ರೆ ಕೂಡ ನಾನು ಫಾಲೋ ಮಾಡ್ತಾ ಇದ್ದೆ, ನೀವೇ ಹೈಯೆಸ್ಟ್ ವಿಕೆಟ್ ಟೇಕರ್ಸ್ ಆಗಿ ನಿಮ್ಮ ಕ್ಲಬ್ ಪರ ಹೈಯೆಸ್ಟ್ ವಿಕೆಟ್ ಟೇಕರ್. ಸೊ ಈ ಸಲ ಏನಾದರೂ ನಾವು ಇಲ್ಲಿ ನಮ್ಮ KSAಯಲ್ಲಿ KC ಅವರಿಂದ ಏನು ಮಿಸ್ಟ್ರಿ ಬಾಲ್ಗಳನ್ನೇನಾದರೂ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಮಾಡ್ಬೋದು ಅನಿಸುತ್ತೆ. ಏನೋ ಸ್ವಲ್ಪ ಹೊಸದು ಕಲ್ತಿದ್ದೀನಿ, ನೋಡೋಣ ಏನಾಗುತ್ತೆ. ಬಟ್ ಮೇನ್ಲಿ ನಮಗೆ ಇರೋದು, ನಾನು ಇವಾಗ ಬಿಜಾಪುರ ಬುಲ್ಸ್ ಇದ್ದಾಗೂ ಒಂದ್ಸರಿ ಚಾಂಪಿಯನ್ಸು. ಸೊ ಬಿಜಾಪುರ ಬುಲ್ಸ್ ಆ್ಯಕ್ಚುಲಿ ಒಂದ್ಸರಿ 2 ಸರಿ ಚಾಂಪಿಯನ್ಸು ನಾವು. ಅದಾದಮೇಲೆ ಇವಾಗ ಲಾಸ್ಟ್ ಇಯರ್ ಹುಬ್ಳಿ ಟೈಗರ್ಸ್ ಒಂದ್ಸರಿ, ಆಲ್ರೆಡಿ 3 ಸರಿ ನಾನು ಟ್ರೋಫಿ ಗೆದ್ದಿದ್ದೀನಿ. ಸೊ ಈ ವರ್ಷವೂ ಯಾಕಂದರೆ ಮನೀಶ್ ಜೊತೆ ಕರ್ನಾಟಕ ಟೀಮ್ ಕ್ಯಾಪ್ಟನ್ ಆಗಿದ್ದಾಗೂ ಮನೀಶ್ ಜೊತೆ ಗೆದ್ದಿದ್ದೀನಿ. ಎರೆಗೌಡ್ರೆ ಕೋಚ್ ಆಗಿದ್ದರು, ಮನ್ಸೂರ್ ಅಲಿ ಖಾನು ನಮಗೆ ಕೋಚ್ ಆಗಿದ್ದರು. ಸೊ ಈ ಸಪೋರ್ಟ್ ಸ್ಟಾಫ್ ನೋಡಿದ್ರೆ ಯಾಕಂದರೆ ಒಂಥರ ಚಾಂಪಿಯನ್ಸ್ ಗೆಲ್ಲೋ ಥರನೇ ಇದೆ. ಸೊ ವಿನಯ್ ಕುಮಾರ್ ಅಣ್ಣ ಅವ್ರ ಕ್ಯಾಪ್ಟನ್ಸಿಲೂ ನಾನು ಕರ್ನಾಟಕ ಫಸ್ಟ್ ಡೆಬ್ಯೂ ಮಾಡಿದ್ದು ಅವರು 2015. ಸೊ ಇವರಿಗೆಲ್ಲ ಗೆಲ್ಲೋದು ಈಸಿ ಗೊತ್ತು. ನಮಗಿಂತ ಪ್ಲೇಯರ್ಸ್ಗಿಂತ ಸಪೋರ್ಟ್ ಸ್ಟಾಫ್ ಅವ್ರು ಪ್ಲ್ಯಾನ್ ಮಾಡೋದು ತುಂಬ ಚೆನ್ನಾಗಿದೆ. ಸೊ ಐ ಥಿಂಕ್ ಹೋಪ್ಫುಲಿ ಈ ವರ್ಷನೂ ಟ್ರೋಫಿ ಹೊಡಿತೀವಿ. ಸೊ ಈಗ ಈ ಒಂದು ಮಹಾರಾಜ ಟಿ20 ಟ್ರೋಫಿ KC ಕಾರ್ಯಪ್ಪ ಅವರಿಗೆ ಎಷ್ಟು ಇಂಪಾರ್ಟೆಂಟು? ತುಂಬ ಇಂಪಾರ್ಟೆಂಟ್ ಇದೆ. ಬಿಕಾಸ್ ನಾನು ಯಾವಾಗಲೂ ಕಂಬ್ಯಾಕ್, ಒಂದು IPL ಕಂಬ್ಯಾಕ್ ಮಾಡೋದಾಗಲಿ, ನನ್ನ ಕರಿಯರ್ ಕಂಬ್ಯಾಕು ಯಾವಾಗಲೂ ನಾನು ಮಹಾರಾಜ ಟೂರ್ನಮೆಂಟಿಂದನೇ ಮೇನ್ ಕಂಬ್ಯಾಕಾಗಿ ಬರೋಕ್ಕೆ ಚಾನ್ಸಸ್ ಆಯಿತು. ಕರ್ನಾಟಕ ಟೀಮಲ್ಲಿ ಬರೋಕ್ಕಾಗಲಿ, IPL ತಿರ್ಗಾ, ಯಾಕಂದರೆ ಇದು ಒನ್ ಆಫ್ ದ ಬಿಗ್ ಟೂರ್ನಮೆಂಟ್ಸ್. ಎಲ್ಲ ಸೆಲೆಕ್ಟರ್ಸ್ ನೋಡ್ತಾ ಇರ್ತಾರೆ, ಮತ್ತು ಫ್ರಾಂಚೈಸಿಗಳು ನೋಡ್ತಾ ಇರ್ತಾರೆ.
ಸೊ ನನ್ನ ಪ್ರಕಾರ ಇದು ನಮಗೆ ನನಗೆ ಬೇಸಿಕಲಿ ತಿರ್ಗಾ ಒಂದು ಒಳ್ಳೆ ಕಂಬ್ಯಾಕ್ ಕೊಡೋ ಚಾನ್ಸಸ್ ತುಂಬ ಇದೆ. ಸೊ ಅಂದರೆ ಈ ಒಂದು ಮಹಾರಾಜ T20 ಟ್ರೋಫಿಯಲ್ಲಿ ನೀವು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರೆ ನೆಕ್ಸ್ಟ್ ಸ್ಟೇಟ್ ಟೀಮ್ಗೆ ಹೋಗಬಹುದು ಅನ್ನೋ ಒಂದು ಆಶಯ ಕೂಡ ನಿಮಗೆ ಇದೆ ಅಂತ. ಹೌದು, ಡೆಫಿನೆಟ್ಲಿ ಹೌದು. ಸೊ ಅದೇ ಬೇಸಿಕಲಿ ನನ್ನ ಮೇನ್ ಏಮ್ ಅಂದರೆ ಅದೇ ಕರ್ನಾಟಕ ತಿರ್ಗಾ ಆಡಬೇಕು ಅಂತ ಆಸೆ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಸೊ ಅದೊಂದಿದೆ. ಮತ್ತು IPL ಒಂದು ಒಳ್ಳೆ ಕಂಬ್ಯಾಕು ಯಾಕಂದರೆ ಇವಾಗ UK ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ಕೊಂಡು ಇವಾಗ ಒಳ್ಳೆ ಫಾರ್ಮಲ್ಲಿ ಇದ್ದೀನಿ. ಸೊ ಅದನ್ನು ತಿರ್ಗಾ ನಾನು ಇಲ್ಲಿ ಲಾಸ್ಟ್ ಇಯರು ಗೆಲ್ಸಿದ್ದೀವಿ, ಎಲ್ಲರೂ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿ. ಮೇನ್ಲಿ ನಮ್ಗೆ ಗೆಲ್ಲಬೇಕು. ಒಂದು ಸರಿ ಚಾಂಪಿಯನ್ಸ್ ಆದರೆ ಆಟೋಮೆಟಿಕ್ಕಾಗಿ ನಮ್ಮ ಬಗ್ಗೆ ಎಲ್ಲರಿಗೂ ಗೊತ್ತಾಗುತ್ತೆ. ಸೊ ಪರ್ಫಾರ್ಮೆನ್ಸ್ ವೈಸ್ ನೋಡೋಣ, ಗೆದ್ದರೆ 100% ಚೆನ್ನಾಗೇ ಇದ್ದೇ ಇರುತ್ತೆ. ನೋಡೋಣ, ಐಲ್ ಗಿವ್ ಮೈ 100% ನೋಡೋಣ. ಸೊ KC, ಥ್ಯಾಂಕ್ ಯು ಸೋ ಮಚ್. ನಿಮಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಸೊ ಇದಾಗಿತ್ತು KC ಕಾರ್ಯಪ್ಪ ಅವರ ಮಾತು. ಇನ್ನು ಹುಬ್ಳಿ ಟೈಗರ್ಸ್ ಡಿಫೆಂಡಿಂಗ್ ಚಾಂಪಿಯನ್ಸ್ ಇದ್ದಾರೆ. ಸೊ ಈ ಸಲ ಕೂಡ ನಾವು ಟೈಟಲ್ನ ಡಿಫೆಂಡ್ ಮಾಡ್ಕೊತೀವಿ, ಜೊತೆಗೆ ನಾನು ಕೂಡ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತೀನಿ ಅಂತ KC ಕಾರ್ಯಪ್ಪ ಅವರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಧುಕುಮಾರ್ ಜೊತೆ ಗಂಗಾಧರ್, ನ್ಯೂಸ್ ಫಸ್ಟ್, ಬೆಂಗಳೂರು.